ಹೆಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನಾವು ಮಾರ್ಕೆಟ್ನಲ್ಲಿ ಅಥವಾ ಸೂಪರ್ ಮಾರ್ಕೆಟ್ ಇರಲಿ, ಹಣ್ಣುಗಳನ್ನು ಈ ರೀತಿಯಾಗಿ ಪ್ಯಾಕ್ ಮಾಡಿ ಇಟ್ಟಿರೋದನ್ನು ತರ್ತಾ ಇರ್ತೀವಿ ಅಲ್ವಾ. ಇದರಲ್ಲಿರುವ ಹಣ್ಣುಗಳೆಲ್ಲ ಖಾಲಿ ಆದ ನಂತರ ಇದನ್ನು ಸುಮ್ಮನೆ ಬಿಸಾಡ್ಬಿಡ್ತೀವಿ ನೋಡಿ. ಹಾಗೆ ಮಾಡ್ದೇ ಈ ಬ್ಯಾಗನ್ನು ಮತ್ತೆ ಹೇಗೆ ಉಪಯೋಗಿಸ್ಬಹುದು ಬನ್ನಿ ಈಗ ತಿಳಿಸ್ಕೊಡ್ತೀನಿ. ಹಿಂಗೆ ನೋಡಿ, ತರಕಾರಿಗಳನ್ನು ಅಂಗಡಿಯಿಂದ ತಂದ ತಕ್ಷಣ ಹೀಗೆ ಕವರ್ನಲ್ಲಿರೋದನ್ನೇ ಫ್ರಿಜ್ನಲ್ಲಿ ಇಟ್ಬಿಡ್ತಾ ಇರ್ತೀವಿ. ಹೀಗೆ ಮಾಡೋದ್ರಿಂದ ತರಕಾರಿಗಳು ಬೇಗನೆ ಹಾಳಾಗಿಬಿಡತ್ತೆ. ಅದರ ಬದಲಿಗೆ ನೀವು ನೋಡಿ, ಹಾಗಲಕಾಯಿ ಇರ್ಬೋದು, ಬದನೆಕಾಯಿ ಇರ್ಬೋದು, ಯಾವುದೇ ತರಕಾರಿಯನ್ನು ಈ ತರಹದ ಬ್ಯಾಗ್ನಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಡೋದ್ರಿಂದ ವಾರದವರೆಗೂ ಕೂಡ ತರಕಾರಿಗಳು ಫ್ರೆಶ್ ಆಗಿ ಇರ್ತವೆ. ಈ ರೀತಿಯಾಗಿ ತೂತು ಇರುವಂತಹ ಬ್ಯಾಗ್ಗಳು ಸಾಮಾನ್ಯವಾಗಿ ಹಣ್ಣುಗಳನ್ನು ತಂದಾಗ ಸಿಕ್ಕೇ ಇರುತ್ತೆ. ಅದನ್ನು ನೀವು ಹಾಗೆ ಬಿಸಾಕೋದಕ್ಕಿಂತ ನೋಡಿ, ತರಕಾರಿಯನ್ನು ಇಡೋದಕ್ಕೆ ಬಳಸಬಹುದು. ಅದೇ ರೀತಿ ನೋಡಿ, ಚಿಕ್ಕ ಚಿಕ್ಕದ ಕ್ಲಾತ್ ಕ್ಯಾರಿ ಬ್ಯಾಗ್ಗಳಿರುತ್ತಲ್ವ, ಅವುಗಳನ್ನು ಕೂಡ ಹಾಗೆ ಸುಮ್ಮನೆ ಬಿಸಾಕೋದ್ ಬದಲಿಗೆ ನೋಡಿ ಏನು ಮಾಡಬಹುದು ಅಂತ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಚಿಕ್ಕ ಕತ್ತರಿಯಿಂದ ಈ ಕ್ಲಾತ್ ಕ್ಯಾರಿ ಬ್ಯಾಗ್ನ ಅಲ್ಲಲ್ಲೇ ಈ ರೀತಿಯಾಗಿ ನೋಡಿ ಸಣ್ಣದಾಗಿ ತೂತು ಮಾಡ್ಕೋಬೇಕು. ತುಂಬಾ ಸಣ್ಣದಾಗಿ ಮಾಡ್ಕೋಬೇಕು. ಹಾಗಾಗಿ ನೀವು ಚಿಕ್ಕ ಕತ್ತರಿಯನ್ನು ಉಪಯೋಗಿಸೋದು ಒಳ್ಳೆಯದು. ಎರಡೂ ಸೈಡ್ನಲ್ಲಿ ಅಲ್ಲಲ್ಲಿ ನೀವು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ತೂತನ್ನು ಮಾಡಬೇಕು. 5 ರಿಂದ 6 ಕಡೆ ಎರಡೂ ಸೈಡ್ನಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಚೆನ್ನಾಗಿರೋ ಬ್ಯಾಗನ್ನು ಈ ರೀತಿಯಾಗಿ ತೂತು ಮಾಡಿ ಇದರಲ್ಲಿ ಏನು ಮಾಡ್ತಾರಪ್ಪ ಅನ್ಕೊತಾ ಇದ್ದೀರಿ ಅಲ್ವಾ? ಅಲ್ಲೇ ಇರೋದು ನೋಡಿ ಒಂದು ಕ್ರಿಯೇಟಿವ್ ಐಡಿಯಾ. ಎರಡು ಕಡೆಯಲ್ಲೂ ನೀವು ಹೀಗೆ ಚಿಕ್ಕ ಚಿಕ್ಕ ತೂತನ್ನು ಮಾಡಿಕೊಂಡ ನಂತರ ಇದರ ಒಳಗಡೆಗೆ ನಾನಿಲ್ಲಿ ಟೊಮ್ಯಾಟೊಗಳನ್ನು ಇಡ್ತಾ ಇದ್ದೀನಿ. ಇದೇ ರೀತಿ ನೀವು ಯಾವುದೇ ತರಕಾರಿಯನ್ನು ಇದ್ರ ಒಳಗಡೆಗೆ ಹಾಕಿ ಇದನ್ನು ನೋಡಿ ಈ ರೀತಿಯಾಗಿ ಗಂಟು ಕಟ್ಕೊಂಡ್ಬಿಟ್ಟು ಹೀಗೆ ಫ್ರಿಜ್ನಲ್ಲಿ ಇಡಬೇಕು. ಫ್ರಿಜ್ನಲ್ಲಿ ತರಕಾರಿ ಇಡೋದಕ್ಕೆ ಅಂತಾನೆ ಒಂದು ಬ್ಯಾಗ್ಗಳು ಸಿಗ್ತವೆ ಅಲ್ವಾ ನೋಡಿ. ಅಂಥವುಗಳನ್ನು ತರೋದ್ರ ಬದಲಿಗೆ ನೀವೇ ಮನೆಯಲ್ಲಿ ವೇಸ್ಟಾಗಿ ಇದ್ದಿರುವಂತಹ ಕ್ಯಾರಿ ಬ್ಯಾಗ್ಗಳಿಂದ ತರಕಾರಿ ಇಡೋದಕ್ಕೆ ಬ್ಯಾಗ್ನ ರೆಡಿ ಮಾಡ್ಕೋಬಹುದು. ಚೆನ್ನಾಗಿದೆ ಅಲ್ವಾ ಈ ಐಡಿಯಾ? ಇನ್ನು ನೋಡಿ, ಹಸಿಮೆಣಸಿನ್ಕಾಯಿ ಅಂತೂ ಪ್ರತಿನಿತ್ಯ ಅಡುಗೆಗೆ ಬಳಸ್ತಾನೆ ಇರ್ತೀವಿ ಅಲ್ವಾ. ಇದನ್ನು ಕೆಲವರು ಇಳಿಗೆ ಮನೆಯಲ್ಲಿ ಹೆಚ್ಚುತ್ತಾರೆ, ಕೆಲವರು ಚಾಕುನಲ್ಲಿ ಹೆಚ್ಚುತ್ತಾರೆ. ಯಾವುದೇ ರೀತಿಯಲ್ಲಿ ಹೆಚ್ಚಿದ್ರೂ ಕೈಗೆ ಮೆಣಸಿನ್ಕಾಯಿ ಖಾರ ಉಳಿದು ಬಿಡುತ್ತೆ ಅಲ್ವಾ ನೋಡಿ. ಚಾಕುನಲ್ಲಿ ಹೆಚ್ಚಿದ್ರೂ ಕೂಡ ಎಡಗೈನಲ್ಲಿ ನಾವು ಮೆಣಸಿನ್ಕಾಯಿ ಹಿಡಿದಿರೋದ್ರಿಂದ ಆ ಕೈಗೆ ಖಾರ ಹತ್ತಿಬಿಟ್ಟಿರುತ್ತೆ. ಅದೇ ಕೈನಲ್ಲಿ ಮುಖ, ಕಣ್ಣು ಏನನ್ನಾದರೂ ಮುಟ್ಕೊಂಡ್ಬಿಟ್ರೆ ಉರಿ ಸ್ಟಾರ್ಟ್ ಆಗಿಬಿಡುತ್ತೆ ನೋಡಿ. ಅದಕ್ಕೆ ಹೀಗೆ ಕೈಗೆ ಮೆಣಸಿನ್ಕಾಯಿ ಖಾರ ಹತ್ತದೇ ಇರೋ ಹಾಗೆ ಹೇಗೆ ಕಟ್ ಮಾಡಬಹುದು ಗೊತ್ತಾ ನೋಡಿ. ಹೀಗೆ ನೀವು ಕತ್ತರಿಯನ್ನು ಉಪಯೋಗಿಸಿ ಮೆಣಸಿನ್ಕಾಯನ್ನು ಕಟ್ ಮಾಡೋದ್ರಿಂದ ಮಧ್ಯದಲ್ಲಿ ಸೀಳೋದಿಲ್ಲ, ಹಾಗಾಗಿ ಇದರ ಖಾರ ಕೈಗೆ ಹತ್ತೋದಿಲ್ಲ. ಹೊಸದಾಗಿ ಅಡುಗೆ ಮಾಡೋದನ್ನು ಕಲಿತಾ ಇರೋರಿಗೆ ಈ ಟಿಪ್ಸ್ ಅಂತೂ ತುಂಬಾ ಸಹಾಯಕ ಆಗಿರುತ್ತೆ. ಹಾಗೆಯೇ ಬೇಗ ಬೇಗ ಕೂಡ ಕಟ್ ಮಾಡಬಹುದು ನೋಡಿ. ಆದರೆ ನೀವಿಲ್ಲಿ ಅಡುಗೆ ಮನೆಗೆ ಅಂತಲೇ ಸಪ್ರೇಟಾಗಿ ಒಂದು ಕತ್ತರಿಯನ್ನು ಇಟ್ಕೋಬೇಕಾಗತ್ತೆ. ಇದರಿಂದ ಮತ್ತೆ ಬೇರೆ ಏನನ್ನು ಮಾಡೋದಕ್ಕೆ ಹೋಗಬೇಡಿ. ಇನ್ನು ನೋಡಿ, ಈಗೆಲ್ಲ ಮಾಯಿಶ್ಚರೈಸರ್ ಉಪಯೋಗಿಸ್ತಾನೆ ಇರ್ತೀವಿ ಅಲ್ವಾ. ಅದು ಖಾಲಿ ಆದಮೇಲೆ ಈ ತರಹದ ಡಬ್ಬಿಗಳನ್ನು ಏನು ಮಾಡ್ತೀರಾ, ಸುಮ್ಮನೆ ಬಿಸಾಕಿಬಿಡ್ತೀವಿ. ಅದರ ಬದಲಿಗೆ ಹೀಗೆ ಮಾಡಿ ನೋಡಿ, ಇನ್ಯಾವತ್ತೂ ನೀವು ಡಬ್ಬಿಯನ್ನು ಬಿಸಾಕೋದಿಲ್ಲ. ಮಾಯಿಶ್ಚರೈಸರ್ ಖಾಲಿ ಆದ ನಂತರ ಮೊದಲಿಗೆ ಈ ಡಬ್ಬಿಯನ್ನು ಚೆನ್ನಾಗಿ ಒರೆಸ್ಕೊಳ್ಳಿ. ಒಂದು ಟಿಶ್ಯೂ ಪೇಪರ್ ಅಥವಾ ಯಾವುದೇ ಬಟ್ಟೆಯನ್ನು ತಗೊಂಡ್ಬಿಟ್ಟು ಹೀಗೆ ಪೂರ್ತಿಯಾಗಿ ಅದನ್ನು ಕ್ಲೀನ್ ಮಾಡ್ಕೋಬೇಕು.
ಫ್ರೆಂಡ್ಸ್, ನಮ್ಮ ಚಾನಲ್ನಲ್ಲಿ ನಿಮಗೆ ಈ ರೀತಿ ಬೆಸ್ಟ್ ಔಟ್ ಆಫ್ ವೇಸ್ಟ್ ವಿಡಿಯೋಗಳು ತುಂಬಾ ಸಿಗುತ್ತೆ. ನೋಡಿ, ಈ ಚಿಕ್ಕ ಡಬ್ಬಿ ಒಳಗೆ ನೀವು ಸೇಫ್ಟಿ ಪಿನ್ಗಳನ್ನು ಹಾಕಿ ಇಟ್ಕೋಬಹುದು. ಸೇಫ್ಟಿ ಪಿನ್ಗಳನ್ನು ಹಾಗೇನೆ ಡ್ರೆಸ್ಸಿಂಗ್ ಟೇಬಲ್ನಲ್ಲಿ ಅಥವಾ ಡ್ರಾನಲ್ಲಿ ಹಾಕಿಬಿಟ್ರೆ ಬೇಗನೆ ಸಿಗೋದಿಲ್ಲ ಅಲ್ವಾ? ಅದರ ಬದಲಿಗೆ ಹೀಗೆ ಒಂದು ಚಿಕ್ಕ ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ರೆ ನೋಡಿ, ಬೇಕಂದಾಗ ತಕ್ಷಣಕ್ಕೆ ಪಿನ್ಗಳು ಸಿಕ್ಕಿಬಿಡುತ್ತೆ. ಅಲ್ಲದೆ ಹಾಗೇನೆ ಡ್ರಾನಲ್ಲಿ ಹಾಕಿಬಿಟ್ಟಿದ್ರೆ ಕೆಲವೊಂದು ಸಲ ಇದು ಓಪನ್ ಆಗಿ ಕೈಗೆ ಚುಚ್ಚೋ ಸಾಧ್ಯತೆ ಕೂಡ ಇರುತ್ತೆ. ಸೊ ಹೀಗೆ ಬಾಕ್ಸ್ನಲ್ಲಿ ಇಡೋದು ತುಂಬ ಒಳ್ಳೆಯ ಐಡಿಯಾ ಅಲ್ವಾ? ಇದೇ ರೀತಿ ನೋಡಿ, ಬಿಂದಿಗಳನ್ನು ತಂದಿರ್ತೀವಿ ಅಲ್ವಾ, ಅದನ್ನು ಒಂದು ಬಾಕ್ಸ್ನಲ್ಲಿ ಕೊಟ್ಟಿರ್ತಾರೆ. ಆ ಬಾಕ್ಸ್ ಕೂಡ ಸ್ವಲ್ಪ ದಿನ ಆದಮೇಲೆ ಹೀಗೆ ಸೀಳ್ಬಿಡುತ್ತೆ ಅಥವಾ ಮುರಿದು ಹೋಗುತ್ತೆ. ಆಗ ಬಿಂದಿಗಳೆಲ್ಲ ಕೆಳಗೆ ಬೀಳೋ ಚಾನ್ಸಸ್ ಇರುತ್ತೆ. ಅದರ ಬದಲಿಗೆ ನೀವು ಇವುಗಳನ್ನು ಕೂಡ ಈ ತರಹ ಚಿಕ್ಕದಾದ ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡು ಬಿಡಬಹುದು. ಅಲ್ಲದೆ ನೀವು ಈ ರೀತಿ ಏನೇನಾದರೂ ಬಸಿಯೋದಕ್ಕೆ ಜಾಲರಿ ಉಪಯೋಗಿಸ್ತೀರಿ ಅಲ್ವಾ? ಪಾತ್ರೆ ಸ್ವಲ್ಪ ದೊಡ್ಡದಾಗಿತ್ತು ಅಂದರೆ ಜಾಲರಿ ಅದರಲ್ಲಿ ನಿಲ್ಲೋದೇ ಇಲ್ಲ. ಹೀಗೆ ನಾವು ಹಾಕ್ತಿದ್ದಂಗೆ ಅದು ಜಾರಿ ಪಾತ್ರೆ ಒಳಗಡೆ ಬಿದ್ದುಬಿಡುತ್ತೆ ಅಲ್ವಾ? ಅದಕ್ಕೆ ನಾನಿವತ್ತು ಒಂದು ಸೂಪರ್ ಐಡಿಯಾ ತಿಳಿಸ್ತಾ ಇದ್ದೀನಿ. ನೋಡಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವಾ, ಆ ರೀತಿ ಒಂದು ಸ್ಪೂನನ್ನು ಇದಕ್ಕೆ ಸಿಗಿಸ್ಬಿಟ್ಟು ಪಾತ್ರೆಗೆ ನೀವು ಈ ತರಹ ಇಟ್ಟುಬಿಟ್ರೆ ಇದರಲ್ಲಿ ನೀವು ಏನನ್ನೇ ಬಸಿಯೋದಕ್ಕೆ ಹಾಕಿದ್ರೂ ಜಾಲರಿ ಜಾರ್ಬಿಟ್ಟು ಪಾತ್ರೆ ಒಳಗಡೆ ಬೀಳೋದಿಲ್ಲ. ನೋಡಿ, ಕೈಯಲ್ಲಿ ನೀವು ಒಂದು ಕಡೆ ಇಟ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಜಾಲರಿ ಕರೆಕ್ಟಾಗಿ ಪಾತ್ರೆಗೆ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಕೆಲವೊಮ್ಮೆ ಒಂದೇ ಕೈನಲ್ಲಿ ಪಾತ್ರೆನ ಹಿಡ್ಕೊಂಡ್ಬಿಟ್ಟು ನೀರನ್ನು ಬಸಿಯೋದಕ್ಕೆ ಆಗೋದಿಲ್ಲ ಅಲ್ವಾ? ಆವಾಗ ಈ ಐಡಿಯಾ ತುಂಬಾ ಉಪಯೋಗಕ್ಕೆ ಬರುತ್ತೆ. ಕೇವಲ ಒಂದು ಸ್ಪೂನ್ ನಮಗೆ ಇಲ್ಲಿ ಎಷ್ಟೊಂದು ಸಹಾಯ ಮಾಡ್ತು ಅಲ್ವಾ? ನೆಕ್ಸ್ಟ್ ಟೈಮ್ ನೀವು ಈ ಐಡಿಯಾನ ಟ್ರೈ ಮಾಡಿ ನೋಡಿ. ಸಾಮಾನ್ಯವಾಗಿ ಅಡುಗೆಗಳಿಗೆ ಬೆಳ್ಳುಳ್ಳಿ ಜಜ್ಜಿ ಹಾಕ್ತೀವಿ ಅಥವಾ ಈ ರೀತಿಯಾಗಿ ತುರಿದ್ಬಿಟ್ಟು ಹಾಕ್ತೀವಿ ಅಲ್ವಾ? ಈ ತರಹ ಚಿಕ್ಕದಾದ ತುರಿಮಣಿ ಇಲ್ಲದೆ ಇರುವಾಗ ಅಥವಾ ತಕ್ಷಣಕ್ಕೆ ಇದು ಕೈಗೆ ಸಿಗದೇ ಇರುವಾಗ ನೀವು ಇನ್ನೊಂದು ಐಡಿಯಾನ ಫಾಲೋ ಮಾಡಬಹುದು. ನೋಡಿ, ಈ ರೀತಿ ಜಾಲರಿ ಸೌಟು ಇರುತ್ತಲ್ವಾ, ಚಿಕ್ಕದಾದ ಜಾಲರಿ, ಅದರಲ್ಲಿ ನೀವು ಬೆಳ್ಳುಳ್ಳಿಯನ್ನು ಹೀಗೆ ನೀವು ಪ್ರೆಸ್ ಮಾಡ್ತಾ ಹೋದರೆ ಇದು ನಾವು ಹೇಗೆ ಸಣ್ಣ ತುರಿಮಣಿಯಲ್ಲಿ ತುರಿದಾಗ ಬೆಳ್ಳುಳ್ಳಿ ಬರುತ್ತಲ್ವ, ಅದೇ ರೀತಿಯಾಗಿ ಬರುತ್ತೆ. ನೋಡಿ, ಇಲ್ಲಿ ನಿಮಗೆ ವಿಡಿಯೋನಲ್ಲಿ ಗೊತ್ತಾಗ್ತಾ ಇದೆ ಅನ್ಕೋತೀನಿ ಎಷ್ಟು ಚೆನ್ನಾಗಿ ಇದು ನಾವು ತುರಿದ ಹಾಗೇ ಆಗಿದೆ. ಕೆಲವೊಂದು ಸಲ ತುರಿಮಣಿಗಳನ್ನು ಎಲ್ಲೋ ಇಟ್ಟಿರ್ತೀವಿ ಅಥವಾ ತೊಳೆಯೋದಕ್ಕೆ ಇರುತ್ತೆ, ಆದರೆ ಅಡುಗೆ ಮಾಡುವಾಗ ತಕ್ಷಣಕ್ಕೆ ಈ ರೀತಿಯಾಗಿ ನೀವು ತುರಿದು ಅಡುಗೆಗೆ ಬಳಸಬಹುದು. ಇದೊಂಥರ ಎಮರ್ಜೆನ್ಸಿ ಐಡಿಯಾ ಅಂತ ಹೇಳಬಹುದು ಅಲ್ವಾ? ಇನ್ನು ನೋಡಿ, ಕುಕ್ಕರ್ನ ಹ್ಯಾಂಡಲ್ ಅದರಲ್ಲಿರುವಂತಹ ಸ್ಕ್ರೂ ಹೀಗೆ ಲೂಸ್ ಆಗ್ತಾ ಇರುತ್ತೆ ಅಲ್ವಾ? ಅದನ್ನು ಸ್ಪೂನಿಂದನೋ ಸ್ಕ್ರೂ ಡ್ರೈವರಿಂದನೋ ತಿರುಗಿಸಿ ಟೈಟ್ ಮಾಡ್ತೀವಿ. ಆದ್ರೂ ಕೆಲವೊಂದು ಸಲ ಟೈಟಾಗಿ ಅದು ಫಿಕ್ಸ್ ಆಗೋದಿಲ್ಲ. ಹಾಗಾದಾಗ ನೀವು ಏನು ಮಾಡಬೇಕು ಗೊತ್ತಾ? ಸ್ವಲ್ಪ ಹತ್ತಿಯನ್ನು ತಗೊಳ್ಳಿ. ನೋಡಿ, ಎಷ್ಟು ತಗೋಬೇಕು ಅಂದರೆ ವಿಡಿಯೋದಲ್ಲಿ ನಿಮಗೆ ತಿಳಿತಾ ಇದೆ, ತುಂಬಾ ಸ್ವಲ್ಪ ತಗೋಬೇಕು. ಅದನ್ನು ಈ ರೀತಿ ಉದ್ದಕ್ಕೆ ಮಾಡ್ಕೊಂಡ್ಬಿಟ್ಟು ಈ ಸ್ಕ್ರೂ ಇರುತ್ತಲ್ವ, ಅದ್ರ ನಡುವೆ ಅದನ್ನು ನೀವು ಸೇರಿಸ್ಕೋಬೇಕಾಗತ್ತೆ. ಒಂದು ಚಾಕು ಸಹಾಯದಿಂದ ಈಸಿಯಾಗಿ ಸೇರಿಸಬಹುದು. ಹೀಗೆ ಅದನ್ನು ನಡುವೆ ಸೇರಿಸಿದ ನಂತರ ಮೇಲಿಂದ ಸ್ಕ್ರೂವನ್ನು ಟೈಟ್ ಮಾಡ್ತಾ ಹೋಗಿ. ಈ ತರಹ ಮಾಡೋದ್ರಿಂದ ಸ್ಕ್ರೂಗಳ ಥ್ರೆಡ್ ಸವೆದು ಹೋಗಿದ್ರೂ ಕೂಡ ನಾವು ತೆಳ್ಳನೆ ಲೇಯರ್ ಹತ್ತಿ ಇಡೋದ್ರಿಂದ ಸ್ಕ್ರೂ ಟೈಟಾಗಿ ಫಿಕ್ಸ್ ಆಗುತ್ತೆ. ಇದೇ ರೀತಿ ಈಗ ಇನ್ನೊಂದು ಸ್ಕ್ರೂವನ್ನು ಕೂಡ ನೀವು ತೆಳ್ಳನೆಯ ಹತ್ತಿ ತಗೊಂಡ್ಬಿಟ್ಟು ಫಿಕ್ಸ್ ಮಾಡಿ.
ಫ್ರೆಂಡ್ಸ್, ನಮ್ಮ ಚಾನಲ್ನಲ್ಲಿ ನಿಮಗೆ ತುಂಬಾ ಉಪಯೋಗವಾಗುವಂತಹ ವಿಡಿಯೋಗಳು ಪ್ರತಿದಿನವೂ ಸಿಗುತ್ತೆ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಳಿಗೋಸ್ಕರ ಬೆಲ್ ಬಟನ್ನ ತಪ್ಪದೆ ಪ್ರೆಸ್ ಮಾಡಿ. ನೋಡಿ, ಇಲ್ಲಿ ಗೊತ್ತಾಗ್ತಾ ಇದೆ ನಿಮಗೆ ಸ್ಕ್ರೂ ಎರಡೂ ಕೂಡ ಎಷ್ಟು ಟೈಟ್ ಆಗಿ ಫಿಕ್ಸ್ ಆಯಿತು ಅಂತ. ಇವತ್ತಿನ ಈ ಎಲ್ಲ ಐಡಿಯಾಗಳು ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಹಾಗಿದ್ರೆ ತಪ್ಪದೆ ವಿಡಿಯೋನ ಲೈಕ್ ಮಾಡಿ, ಬೇರೆ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ. ಧನ್ಯವಾದಗಳು.